ಮಹಿಳೆಯರು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ತಾವು ಅಳವಡಿಸಿಕೊಳ್ಳಬೇಕಾಗಿರುವ ಸುಲಭವಾದ ಯೋಗಾಸನಗಳು. ದಂಡಾಸನದಿಂದ ನಿಧಾನವಾಗಿ ಈಗ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನ. ಬಲ ಮೊಣಕಾಲು ಬಾಗಿಸಿ, ನಂತರ ಎಡ ಮೊಣಕಾಲನ್ನು ಬಾಗಿಸಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಿಸಿ, ಕಣ್ಣುಗಳನ್ನು ಮುಚ್ಚಿ 10 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆಯಿರಿ. ಸಹಜವಾದ ಉಸಿರಾಟವಿರಲಿ. ಮನಸ್ಸಿನಲ್ಲಿ 10 ಎಣಿಕೆ ಅಥವಾ 5 ಉಸಿರಾಟಗಳನ್ನು ಗಮನಿಸಿ. ವಜ್ರಾಸನದ ನಂತರ ನಿಧಾನವಾಗಿ ಈಗ 2 ಕಾಲುಗಳನ್ನು ಮುಂದೆ ಚಾಚಿ, ಬಲ ಮೊಣಕಾಲು ಮತ್ತು ಎಡ ಮೊಣಕಾಲನ್ನು ಮುಂದೆ ಚಾಚಿ, ಉಪವಿಷ್ಟ ಕೋಣಾಸನ. ವಜ್ರಾಸನದಲ್ಲಿ ಆಗುವ ಉಪಯೋಗಗಳು: ಉತ್ತಮವಾದ ಜೀರ್ಣ ಕ್ರಿಯೆ ಹೆಚ್ಚಿಸುತ್ತಾ ಥಂಡರ್ ಬೋಲ್ಟ್ ಪೋಸ್ಚರ್ ಎಂದು ಕರೆಯುವ ಈ ಒಂದು ಆಸನ. ನಂತರ 2 ಕಾಲುಗಳನ್ನು ಅಗಲ ಮಾಡಿ ಉಪವಿಷ್ಟ ಕೋಣಾಸನ. ಸಾಧ್ಯವಾದಷ್ಟು 2 ಕಾಲುಗಳನ್ನು ಹಿಗ್ಗಿಸಿ 3 ರಿಂದ 3.5 ಅಡಿಯಷ್ಟು ಮೊಣಕಾಲುಗಳನ್ನು ನೇರ ಮಾಡಿ ನಿಧಾನವಾಗಿ ಮುಂದೆ ಬಾಗುತ್ತಾ ಕಾಲಿನ ಬೆರಳುಗಳನ್ನು ಹಿಡಿದುಕೊಳ್ಳಿ. ಮೊಣಕಾಲುಗಳು ಬಿಗಿ ಇರಲಿ. ತೊಡೆಯ ಮಾಂಸಖಂಡಗಳ ಹಗುರತೆಯನ್ನು ಗಮನಿಸುತ್ತಾ 10 ಸೆಕೆಂಡ್ಗಳ ಕಾಲ ಹಾಗೆ ವಿಶ್ರಾಂತಿಯಲ್ಲಿರಿ. 5 ಉಸಿರಾಟವನ್ನು ಗಮನಿಸಿ. ಒಮ್ಮೆ ಪೂರಕ ರೇಚಕ ಉಂಟಾಗುವುದು 1 ಆವರ್ತ. 5 ಆವರ್ತಗಳ ಸಹಜ ಉಸಿರಾಟವನ್ನು ಗಮನಿಸಿ. 5 ಉಸಿರಾಟಗಳ ಗಮನದ ನಂತರ ನಿಧಾನವಾಗಿ ಮೇಲೆ ಬನ್ನಿ. ಬದ್ಧ ಕೋಣಾಸನ, ಬಟರ್ಫ್ಲೈ ಪ್ರಾಕ್ಟೀಸ್ ಬಹಳ ಉತ್ತಮವಾದಂಥ ಅಭ್ಯಾಸ. ಬಲ ಮೊಣಕಾಲನ್ನು ಬಾಗಿಸಿ, ಎಡ ಮೊಣಕಾಲನ್ನು ಬಾಗಿಸುತ್ತಾ ಹಿಮ್ಮಡಿಗಳನ್ನು ಸೇರಿಸಿ ಬೆನ್ನು ನೇರವಾಗಿರಲಿ. ಮೊದಲು ಚಿಟ್ಟೆಯ ರೀತಿಯಲ್ಲಿ 2 ಕಾಲುಗಳನ್ನು 10 ಬಾರಿ ಹಿಗ್ಗಿಸಿ ತೊಡೆಯ ಮಾಂಸಖಂಡಗಳ ಚಲನೆಯನ್ನು ಗಮನಿಸಿ. ಈ ಒಂದು ಅಭ್ಯಾಸ ಗರ್ಭಕೋಶದ ಮತ್ತು ಉದರದ ಮಾಂಸಖಂಡಗಳ ಹಿಗ್ಗಿಸುವಿಕೆಯನ್ನು ಹೆಚ್ಚಿಸುತ್ತಾ ಈಗ ನಿಧಾನವಾಗಿ 2 ತೊಡೆಗಳನ್ನು ಒತ್ತಿ ನೇರವಾಗಿ ಕುಳಿತುಕೊಳ್ಳಿ. ಹಾಗೆ ಬದ್ಧ ಕೋಣಾಸನದ ನಂತರ 2 ಕಾಲುಗಳನ್ನು ನಿಧಾನವಾಗಿ ಮುಂದೆ ಚಾಚಿ ವಿಶ್ರಾಂತಿ ಪಡೆಯಿರಿ. ಕೈಗಳನ್ನು ಹಿಂದೆ ಇಡಿ. ಸಹಜವಾದ ಉಸಿರಾಟ ಗಮನಿಸಿ. ಕುತ್ತಿಗೆಯನ್ನು ಹಿಂದಕ್ಕೆ ಚಾಚಿ 10 ಸೆಕೆಂಡ್ಗಳ ಕಾಲ ಅಥವಾ 5 ಆವರ್ತದ ಉಸಿರಾಟವನ್ನು ಗಮನಿಸುತ್ತಾ ಶರೀರವನ್ನು ವಿಶ್ರಾಂತಿಯಲ್ಲಿರಿಸಿ. ನಿಧಾನವಾಗಿ ವಿಶ್ರಾಂತಿ ಪಡೆದ ನಂತರ ಈಗ 2 ಕಾಲುಗಳನ್ನು ಸೇರಿಸಿ ಬೋಟ್ ಪೋಸ್ಚರ್, ದೋಣಿಯ ಅಭ್ಯಾಸ, ನಾವಾಸನ ಎಂದು ಕರೆಯುವ ಈ ಆಸನವನ್ನು ಬೆನ್ನಿನ ಮೇಲೆ ಮಲಗಿ ಮಾಡುವುದು. ಕಾಲುಗಳನ್ನು ಚಾಚಿ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ 2 ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ಬೆನ್ನಿನ ಹಿಂಭಾಗದಲ್ಲಿ 2 ತೋಳುಗಳಿರಲಿ. ಮೊಣಕಾಲುಗಳನ್ನು ಮಡಿಸಿ ನಿಧಾನವಾಗಿ ಕಾಲುಗಳನ್ನು ಮೇಲೆ ಎತ್ತಿ ತೋಳುಗಳನ್ನು ಮುಂದೆ ತನ್ನಿ. ತಲೆಯನ್ನು ಮೇಲೆ ಎತ್ತಿ ಮೊಣಕಾಲುಗಳು ಮಡಿಸಿರಲಿ. ಸಾಧ್ಯವಾದಷ್ಟು ಹೊಟ್ಟೆಯ ಭಾಗದ ಮೇಲೆ ಒತ್ತಡವಿರಲಿ. ಕಾಲುಗಳನ್ನು ಇನ್ನು ಸ್ವಲ್ಪ ಕೆಳಗೆ ತಂದು ಹೊಟ್ಟೆಯ ಭಾಗದ ಒತ್ತಡವನ್ನು ಗಮನಿಸಿ. ಇದು ಮಣಿಪುರ ಚಕ್ರದ ಒಂದು ಸಚೇತನ ಶಕ್ತಿ ಹೆಚ್ಚಿಸುವ ಆಸನ. ಶಕ್ತಿಗೆ ಅನುಗುಣವಾಗಿ ಈ ಒಂದು ಅಭ್ಯಾಸದಲ್ಲಿ 10 ಸೆಕೆಂಡುಗಳ ಕಾಲ ವಿರಮಿಸಿ. 5 ಉಸಿರಾಟ ಗಮನದ ನಂತರ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ, ತಲೆಯನ್ನು ಕೆಳಗಿಳಿಸಿ, ಕಾಲುಗಳನ್ನು ನೇರ ಮಾಡಿ 5 ಉಸಿರಾಟವನ್ನು ಗಮನಿಸಿ. 5 ಉಸಿರಾಟದ ನಂತರ ಸಹಜವಾದ ಉಸಿರಾಟದ ನಂತರ ಈಗ ಪೂರ್ಣ ನಾವಾಸನ. ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ನೇರವಾಗಿ ಬೆನ್ನಿನ ಹಿಂಭಾಗ ತೆಗೆದುಕೊಳ್ಳಿ. ಸ್ಟ್ರೆಚ್ ದಿ ಟೋ, ಸ್ಟ್ರೆಚ್ ದಿ ಎಲ್ಬೋಸ್. ಹಿಂದೆ ನೇರವಾಗಿ ತೆಗೆದುಕೊಳ್ಳುತ್ತಾ ಈಗ 2 ಕಾಲುಗಳನ್ನು ನಿಧಾನವಾಗಿ ಮೇಲೆ ಎತ್ತಿ ಮೊಣಕಾಲುಗಳನ್ನು ಮಡಿಸುತ್ತಾ ಕಾಲುಗಳನ್ನು ಮೇಲೆ ಎತ್ತಿ ತೋಳುಗಳನ್ನು ಮುಂದೆ ತನ್ನಿ. ಪೂರ್ಣ ನಾವಾಸನ.
ತಲೆಯನ್ನು ಮೇಲೆ ಎತ್ತಿ ಕಾಲುಗಳು ಕೆಳಗಿರಲಿ. ನಿಧಾನವಾಗಿ 60 ಡಿಗ್ರಿ ಕೋನದಲ್ಲಿ ಕಾಲನ್ನು ಕೆಳಗಿಳಿಸಿ ನೇರವಾಗಿರಲಿ. ಕಾಲುಗಳು ಮೊಣಕಾಲುಗಳು ನೇರವಾಗಿರಲಿ. ಸಾಧ್ಯವಾದಷ್ಟು ನೇರಗೊಳಿಸಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿಯಲ್ಲಿರಿ. 5 ಉಸಿರಾಟವನ್ನು ಗಮನಿಸಿ. 5 ಉಸಿರಾಟದ ನಂತರ ಸಹಜವಾಗಿ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ, ತೋಳುಗಳನ್ನು ಕೆಳಗಿಳಿಸಿ, ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿರಿ. 5 ಉಸಿರಾಟಗಳನ್ನು ಗಮನಿಸುತ್ತಾ ವಿಶ್ರಾಂತಿ ಪಡೆಯದ ನಂತರ ಭುಜಂಗಾಸನದ ಅಭ್ಯಾಸ. ಈಗ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಕಾಲುಗಳನ್ನು ಮಡಿಸಿ ಉದರದ ಮೇಲೆ ಮಾಡುವ ಅಭ್ಯಾಸ ಭುಜಂಗಾಸನ. ಮಣಿಪುರ ಚಕ್ರದ ಮೇಲೆ ಹೆಚ್ಚಿನ ಒಂದು ಸಚೇತನ ಶಕ್ತಿಯನ್ನು ಹೆಚ್ಚಿಸುವ ಅಭ್ಯಾಸ. ಹೊಟ್ಟೆಯ ಮೇಲೆ ಮಲಗಿ ಕಾಲುಗಳನ್ನು ಹಿಂದೆ ಚಾಚಿ ಹಿಮ್ಮಡಿಗಳನ್ನು ಸೇರಿಸಿ ಅರ್ಧ ಭುಜಂಗಾಸನ. ಮೊಣಕೈ ನೆಲದ ಮೇಲೆ ಇಡಿ. ಹಸ್ತ ಮತ್ತು ಮೊಣಕೈಗಳು ನೆಲದ ಮೇಲಿರಲಿ. ಈಗ ತಲೆಯನ್ನು ಮೇಲೆ ಎತ್ತಿ ಹಿಮ್ಮಡಿಗಳನ್ನು ಸೇರಿಸಿ ಬೆರಳುಗಳನ್ನು ಹೊರಭಾಗದಲ್ಲಿ ಚಾಚಿ, ಕಾಲಿನ ಬೆರಳುಗಳನ್ನು ಹೊರಭಾಗದಲ್ಲಿ ಚಾಚಿ ಅರ್ಧ ಭುಜಂಗಾಸನದ ಉಸಿರಾಟದ ನಂತರ ನಿಧಾನವಾಗಿ 5 ಉಸಿರಾಟವನ್ನು ಗಮನಿಸುತ್ತಾ ಸಹಜ ಉಸಿರಾಟದ ಗಮನದಲ್ಲಿ ಮನಸ್ಸನ್ನು ವಿಶ್ರಾಂತಿಗೊಳಿಸುತ್ತಾ ನಿಧಾನವಾಗಿ ಈಗ ಮಕರಾಸನಕ್ಕೆ ಬನ್ನಿ. ಮೊಣಕೈಗಳನ್ನು ಮಡಿಸಿ ಅಥವಾ ಹಣೆಯನ್ನು ನೆಲದ ಮೇಲೆ ಇಡಿ. ವಿಶ್ರಾಂತಿ ಪಡೆಯಿರಿ. ಸಹಜ ಉಸಿರಾಟವನ್ನು ಗಮನಿಸಿ. ನಂತರ ಸಹಜ ಉಸಿರಾಟದ ನಂತರ ನಿಧಾನವಾಗಿ ಮೇಲೆ ಬನ್ನಿ. ಬಲಭಾಗದಲ್ಲಿ ತಿರುಗುತ್ತಾ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಿಂದ ನಿಧಾನವಾಗಿ ಈಗ ವಿಶುದ್ಧಿ ಚಕ್ರದ ಸಚೇತನ ಶಕ್ತಿಗೆ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡೋಣ. ಕ್ಯಾಮಲ್ ಪೋಸ್ಚರ್. ನಿಧಾನವಾಗಿ ಮೊಣಕಾಲುಗಳ ಮೇಲೆ ನಿಂತುಕೊಳ್ಳಿ. 2 ಹಸ್ತಗಳನ್ನು ಸೊಂಟದ ಮೇಲೆ ಇಡಿ. ನಂತರ ನಿಧಾನವಾಗಿ ಹಿಮ್ಮಡಿಗಳನ್ನು ಹಿಡಿದುಕೊಳ್ಳಿ. ಉಷ್ಟ್ರಾಸನ. ಉಷ್ಟ್ರಾಸನದಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ ಅಥವಾ 5 ಉಸಿರಾಟವನ್ನು ಗಮನಿಸಿ. 5 ಉಸಿರಾಟದ ನಂತರ ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ ಮೇಲೆ ಬನ್ನಿ. ಹಾಗೆ ಇರಿ. 5 ಸೆಕೆಂಡುಗಳ ಕಾಲ ಹಾಗೆ ಇರಿ. ಸಹಜ ಉಸಿರಾಟವನ್ನು ಗಮನಿಸಿ. ಸಹಜ ಉಸಿರಾಟವನ್ನು ಗಮನಿಸುತ್ತಾ ನಿಧಾನವಾಗಿ ಈಗ 2 ವಜ್ರಾಸನಕ್ಕೆ ಬನ್ನಿ. ಕಾಲುಗಳನ್ನು ಸೇರಿಸುತ್ತಾ ವಜ್ರಾಸನದಿಂದ ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ಪಡೆಯಿರಿ. 10 ಸೆಕೆಂಡುಗಳ ಕಾಲ ಅಥವಾ ವಿಶ್ರಾಂತಿ ಅವಶ್ಯವಿದ್ದಲ್ಲಿ 20 ಸೆಕೆಂಡುಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಉಸಿರಾಟ ಸಹಜವಾಗುವವರೆಗೂ ವಿಶ್ರಾಂತಿ ಪಡೆದ ನಂತರ ಈಗ ಸುಖಾಸನ ಅಥವಾ ಸಿದ್ಧಾಸನ ಯಾವುದಾದರೂ ಒಂದು ಆಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಮುದ್ರೆಯನ್ನು ಅಳವಡಿಸಿಕೊಳ್ಳಿ. ಮನಸ್ಸನ್ನು ಆಜ್ಞಾಚಕ್ರದ ಮೇಲೆ ತನ್ನಿ. 2 ಹುಬ್ಬುಗಳ ನಡುವೆ ಇರುವ ಆಜ್ಞಾಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಮನಸ್ಸಿನಲ್ಲಿ ಓಂಕಾರಗಳನ್ನು ಉಚ್ಚರಿಸುತ್ತಾ ಆಜ್ಞಾಚಕ್ರದ ಒಂದು ಸಚೇತನ ಶಕ್ತಿ ಮತ್ತು ಸಹಸ್ರಾರ ಚಕ್ರದ ಸಚೇತನ ಶಕ್ತಿಯನ್ನು ಗಮನಿಸುತ್ತಾ ಅಭ್ಯಾಸವನ್ನು ಪೂರ್ಣಗೊಳಿಸೋಣ. ಈ ಒಂದು ಎಲ್ಲ ಅಭ್ಯಾಸಗಳು ಮಹಿಳೆಯರು ಪ್ರತಿನಿತ್ಯ ತಮ್ಮ ಅವಧಿಯಲ್ಲಿ ಒಂದು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ವೇಳೆ, ಮಧ್ಯಾಹ್ನದ ವೇಳೆ, ಸಂಜೆಯ ವೇಳೆ ಶಕ್ತಿಗೆ ಅನುಗುಣವಾಗಿ ಈ ಆಸನಗಳನ್ನು ಅಳವಡಿಸಿಕೊಳ್ಳಿ. ಸೂರ್ಯ ನಮಸ್ಕಾರಗಳ ಅಭ್ಯಾಸ. ಮಹಿಳೆಯರು ಪ್ರತಿನಿತ್ಯ 12 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡೋದ್ರಿಂದ ಅವರ ಸಂಪೂರ್ಣ ಆರೋಗ್ಯ ಹೆಚ್ಚುವುದು. ಏಕೆಂದರೆ ಸೂರ್ಯ ನಮಸ್ಕಾರಗಳು ಒಂದು ಸಮಗ್ರ ವ್ಯಕ್ತಿತ್ವ ವಿಕಸನದ ಅಭ್ಯಾಸ. ಮೊದಲು ಓಂಕಾರದ ಉಚ್ಚಾರಣೆ.
ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ ಒಮ್ಮೆ ಓಂಕಾರ ಉಚ್ಚರಿಸೋಣ. ಓ ಏಕಂ. ಹಸ್ತ ಉತ್ಥಾನಾಸನ, ಎರಡು ತೋಳುಗಳನ್ನು ಮೇಲೆ ಎತ್ತಿ ದ್ವೇ, ನಿಧಾನವಾಗಿ ಉಸಿರು ಬಿಡುತ್ತಾ ಮುಂದೆ ಬಾಗಿ ಪಾದಹಸ್ತಾಸನ. ಸಾಧ್ಯವಾದಲ್ಲಿ ಎರಡು ಪಾದಗಳನ್ನು ಹಿಡಿದುಕೊಳ್ಳಿ ಅಥವಾ ಹಸ್ತಗಳನ್ನು ನೆಲದ ಮೇಲೆ ಇಡಿ. 5 ಸೆಕೆಂಡುಗಳ ಕಾಲ ವಿಶ್ರಾಂತಿಯನ್ನು ಪಡೆಯಿರಿ. ತ್ರೀಣಿ. ಅಶ್ವಸಂಚಾಲನಾಸನ. ಎರಡು ಹಸ್ತಗಳನ್ನು ನೆಲದ ಮೇಲೆ ಇಡಿ, ತಲೆಯನ್ನು ಮೇಲೆ ಎತ್ತಿ ಕಣ್ಣುಗಳನ್ನು ಮುಚ್ಚಿ 5 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ಚತ್ವಾರಿ. ಬಲಗಾಲನ ಹಿಂದೆ ತೆಗೆದುಕೊಂಡು ದಂಡಾಸನಕ್ಕೆ ಬನ್ನಿ. ಸ್ವಲ್ಪ ಸಾಧ್ಯವಾದಷ್ಟು ಸೊಂಟದ ಭಾಗ ಮೇಲೆ ಎತ್ತಿ ಮುಂದೆ ನೋಡಿ. ಇಡೀ ಶರೀರದ ಒತ್ತಡ ಉದರದ ಮೇಲೆ ಬೀಳುವುದನ್ನು ಗಮನಿಸಿ. 5 ಸೆಕೆಂಡುಗಳ ಕಾಲ ವಿಶ್ರಾಂತಿಯ ನಂತರ ಪಂಚ ಶಶಂಕಾಸನಕ್ಕೆ ಬನ್ನಿ. ಮೊಣಕಾಲನ್ನು ಇಟ್ಟು ಹಣೆಯನ್ನು ನೆಲದ ಮೇಲೆ ಇಡಿ. ಶಶಂಕಾಸನ ಒಂದು ವಿಶ್ರಾಂತಿಯ ಆಸನ. ಈ ಒಂದು ಅಭ್ಯಾಸದಲ್ಲಿ ಸಹಜ ಉಸಿರಾಟವನ್ನು ಗಮನಿಸಿ. ಸಹಜ ಉಸಿರಾಟ ಇಡೀ ಶರೀರವನ್ನು ವಿಶ್ರಾಂತಿಗೊಳಿಸುವುದು. ವಿಶ್ರಾಂತಿಯ ನಂತರ ಷಟ್ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ. ಈ ಒಂದು ಸಾಷ್ಟಾಂಗ ನಮಸ್ಕಾರದಲ್ಲಿ ಎಲ್ಲ ಅಂಗಾಂಗಗಳ ಮೂಲಕ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುತ್ತಾ ಸಪ್ತ ನಿಧಾನವಾಗಿ ತಲೆಯನ್ನು ಮೇಲೆ ಎತ್ತಿ ಭುಜಂಗಾಸನಕ್ಕೆ ಬನ್ನಿ. ಭುಜಂಗಾಸನ ಗಂಟಲಿನ ಭಾಗ ಮತ್ತು ಹೃದಯದ ಭಾಗಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡತಕ್ಕಂಥ ಅಭ್ಯಾಸ. 5 ಸೆಕೆಂಡ್ಗಳ ಕಾಲ ವಿಶ್ರಾಂತಿಯ ನಂತರ ಅಷ್ಟ ಸೊಂಟದ ಭಾಗ ಮೇಲೆ ಎತ್ತಿ ಹಿಮ್ಮಡಿಗಳನ್ನು ನೆಲದ ಮೇಲೆ ಊರಿ ಸಾಧ್ಯವಾದಷ್ಟು ನಾಭಿಯನ್ನು ನೋಡಲು ಪ್ರಯತ್ನಿಸುತ್ತಾ ಮಣಿಪುರ ಚಕ್ರದ ಸಚೇತನ ಶಕ್ತಿಯನ್ನು ಗಮನಿಸಿ. ನವ. ಮೊಣಕಾಲನ್ನು ಕೆಳಗೆ ಇಡಿ. ನಂತರ ನಿಧಾನವಾಗಿ ಹಣ್ಣನ್ನು ನೆಲದ ಮೇಲೆ ಇಟ್ಟು ವಿಶ್ರಾಂತಿ ಪಡೆಯಿರಿ. ಸಹಜ ಉಸಿರಾಟ ಬರುವವರೆಗೂ ನಾವು ವಿಶ್ರಾಂತಿಯನ್ನು ಪಡೆಯಬಹುದು. ಉಸಿರಾಟ ನಿಧಾನವಾದಾಗ ಅಭ್ಯಾಸ ಮುಂದುವರಿಸುತ್ತಾ ದಶ. ಈಗ ಅಶ್ವಸಂಚಾಲನಕ್ಕೆ ಬನ್ನಿ. ಎರಡು ಹಸ್ತಗಳ ನಡುವೆ ಪಾದ ಇರಲಿ. ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲೆ ಎತ್ತಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಪಡೆದು ಸಹಜ ಸ್ಥಿತಿಯಲ್ಲಿ ಸಹಜ ಉಸಿರಾಟದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಏಕಾದಶ. ನಿಧಾನವಾಗಿ ಪಾದಹಸ್ತಾಸನಕ್ಕೆ ಬನ್ನಿ. ಎರಡು ಕಾಲುಗಳನ್ನು ಸೇರಿಸಿ ಸಾಧ್ಯವಾದಷ್ಟು ನಿಮ್ಮ ತಲೆಯನ್ನು ಭುಜದ ಒಳಭಾಗದಲ್ಲಿ ತನ್ನಿ. ಎರಡು ತೋಳುಗಳ ನಡುವೆ ಇರಲಿ. ದ್ವಾದಶ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. 5 ಸೆಕೆಂಡುಗಳ ಕಾಲ ಸಹಜ ಉಸಿರಾಟವನ್ನು ಗಮನಿಸಿ ತಕ್ಷಣದಲ್ಲಿ ಕಣ್ಣುಗಳನ್ನು ತೆರೆಯದೆ ವಿಶ್ರಾಂತಿ ಪಡೆಯುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ಕಾಲುಗಳನ್ನು ಅಗಲ ಮಾಡಿ ವಿಶ್ರಾಂತಿ ತಾಡಾಸನಕ್ಕೆ ಬನ್ನಿ. ಶಿಥಿಲ ತಾಡಾಸನ. ಕಾಲುಗಳನ್ನು ದೂರಗೊಳಿಸಿ ನಿಧಾನವಾಗಿ ಉಸಿರಾಟವನ್ನು ಗಮನಿಸುತ್ತಾ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಇದು ಒಂದು ಆವರ್ತದ ಸೂರ್ಯ ನಮಸ್ಕಾರ. ಈ ರೀತಿ 12 ಬಾರಿ ಅಭ್ಯಾಸ ಮಾಡುವುದರಿಂದ ಸಮಗ್ರ ವ್ಯಕ್ತಿತ್ವ ವಿಕಸನ ಜೊತೆಯಲ್ಲಿ ಸರ್ವಾಂಗೀಣ ಆರೋಗ್ಯ ಹೆಚ್ಚುವುದು. ಪ್ರತಿನಿತ್ಯ ಮಹಿಳೆಯರು ಹಂತ ಹಂತವಾಗಿ ಶಕ್ತಿಗೆ ಅನುಗುಣವಾಗಿ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಅಳವಡಿಸಿಕೊಳ್ಳಿ. ಮಹಿಳೆಯರು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕಾಗಿರುವ ಮತ್ತೊಂದು ಉತ್ತಮವಾದ ಆಸನ ಸರ್ವಾಂಗಾಸನ. ಹೆಸರಿಗೆ ತಕ್ಕಾಗಿ ಸರ್ವ ಅಂಗಗಳಿಗೆ ಇದು ಉತ್ತಮವಾದಂಥ ಅಭ್ಯಾಸವನ್ನು ಕೊಡತಕ್ಕಂಥದ್ದು, ಆರೋಗ್ಯವನ್ನು ಕೊಡತಕ್ಕಂಥ ಅಭ್ಯಾಸ. ಮೊದಲು 2 ತೋಳುಗಳನ್ನು ಬೆನ್ನಿನ ಹಿಂಭಾಗದಲ್ಲಿ ತೆಗೆದುಕೊಳ್ಳಿ. ಕಾಲುಗಳನ್ನು ಸೇರಿಸಿ 2 ಮೊಣಕಾಲನ್ನು ಮಡಿಸುತ್ತಾ ನಿಧಾನವಾಗಿ ಸೊಂಟದ ಭಾಗವನ್ನು ಎತ್ತುತ್ತಾ ಎರಡೂ ಕಾಲುಗಳನ್ನು ಮೇಲೆ ಎತ್ತಿ ತೋಳುಗಳನ್ನು ನಿಧಾನವಾಗಿ ಕೆಳಗೆ ತಂದು ಸೊಂಟವನ್ನು ಹಿಡಿದುಕೊಳ್ಳಿ.
ಸೊಂಟದ ಭಾಗವನ್ನು ನಿಧಾನವಾಗಿ ಮೇಲೆ ಎತ್ತುತ್ತಾ ಎರಡು ಕಾಲುಗಳನ್ನು ಸಾಧ್ಯವಾದಷ್ಟು ಮೇಲೆ ಎತ್ತಿ ಮೊಣಕಾಲುಗಳು ನೇರವಾಗಿರಲಿ. ದೃಷ್ಟಿ ಬೆರಳುಗಳ ಮೇಲೆ ಇರಲಿ. ವಿಶುದ್ಧಿ ಚಕ್ರದ ಸಚೇತನ ಶಕ್ತಿಯನ್ನು ಗಮನಿಸುತ್ತಾ ಸಾಧ್ಯವಾದಷ್ಟು ಸಹಜ ಉಸಿರಾಟದೊಂದಿಗೆ ವಿಶ್ರಾಂತಿಯಲ್ಲಿರಿ. ಶಕ್ತಿಗೆ ಅನುಗುಣವಾಗಿ ಸಾಧ್ಯವಾದಷ್ಟು ಅಭ್ಯಾಸವನ್ನು ಮಾಡುತ್ತಾ 15 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆಯುತ್ತಾ ನಿಧಾನವಾಗಿ ಈಗ ಬೆನ್ನಿನ ಭಾಗವನ್ನು ಕೆಳಗಿಳಿಸಿ ನಿಧಾನವಾಗಿ ಮೊಣಕಾಲನ್ನು ಮಡಿಸುತ್ತಾ ಬೆನ್ನನ್ನು ಕೆಳಗಿಳಿಸಿ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. 15 ಸೆಕೆಂಡ್ಗಳ ಕಾಲ ನಾವು ಅಭ್ಯಾಸ ಮಾಡಿದ್ದಲ್ಲಿ 30 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆಯಬೇಕು. ಆಗ ಶರೀರ ಹಗುರವಾಗುವುದು, ಉಸಿರಾಟ ಸಹಜವಾಗುವುದು. ಸರ್ವಾಂಗಾಸನದ ನಂತರ ಸರಳ ಮತ್ಸ್ಯಾಸನ. ನಿಧಾನವಾಗಿ 2 ಹಸ್ತಗಳನ್ನು ತಲೆಯ ಹಿಂಭಾಗದಲ್ಲಿ ತೆಗೆದುಕೊಳ್ಳಿ. ಬೆರಳುಗಳ ಸಹಾಯದಿಂದ ನಿಧಾನವಾಗಿ ನೆತ್ತಿಯನ್ನು ನೆಲದ ಮೇಲೆ ಇಡಿ. ಕಾಲುಗಳು ಸೇರಿರಲಿ, ಹಿಮ್ಮಡಿಗಳು ಸೇರಿರಲಿ. ನೆತ್ತಿಯ ಭಾಗವನ್ನು ನೆಲದ ಮೇಲೆ ಇಟ್ಟು ನಿಧಾನವಾಗಿ ತೋಳುಗಳನ್ನು ಮುಂದೆ ತನ್ನಿ. 2 ಹಸ್ತಗಳನ್ನು ತೊಡೆಗಳ ಮೇಲೆ ಇಡಿ. ನಿಧಾನವಾಗಿ ಸಾಧ್ಯವಾದಷ್ಟು 15 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆದು ಸಹಜ ಉಸಿರಾಟದಲ್ಲಿ ಮತ್ಸ್ಯಾಸನದಲ್ಲಿ ವಿಶ್ರಾಂತಿ ಪಡೆಯಿರಿ. ಇದು ಸರ್ವಾಂಗಾಸನದ ನಂತರ ಮಾಡಬೇಕಾಗಿರುವ ಕಡ್ಡಾಯ ಒಂದು ಆಸನ. ನಿಧಾನವಾಗಿ ಈಗ ಹಸ್ತಗಳ ಸಹಾಯದಿಂದ ತಲೆಯನ್ನು ಕೆಳಗಿಳಿಸಿ ನಿಧಾನವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಿಧಾನವಾಗಿ ಈಗ ನಿಮ್ಮ ನೆತ್ತಿಯ ತಲೆಯ ಭಾಗವನ್ನು ಕೆಳಗಿಳಿಸಿದ್ದೀರಿ. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ದೂರ ಮಾಡಿ ಶವಾಸನದಲ್ಲಿ ವಿಶ್ರಾಂತಿ ಪಡೆಯಿರಿ. ಕುತ್ತಿಗೆಯ ಹೆಚ್ಚಿನ ನೋವಿರುವವರು ಅಥವಾ ಸಂಧಿವಾತ ಇರುವವರು ಈ ಒಂದು ಆಸನಗಳನ್ನು ಅಭ್ಯಾಸ ಮಾಡುವಾಗ ಗುರುಗಳ ಮೂಲಕ ಮಾರ್ಗದರ್ಶನದಲ್ಲಿ ಸರ್ವಾಂಗಾಸನ ಮತ್ತು ಮತ್ಸ್ಯಾಸನ ಯಾವುದೇ ಆಸನಗಳಿರಲಿ ಅವುಗಳನ್ನು ಗುರುಗಳ ಮೂಲಕ ಕಲಿಯುವುದು ಬಹಳ ಸೂಕ್ತ. ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ನಾವು ಗುರುವಿನ ಮೂಲಕ ಎಲ್ಲ ಆಸನಗಳನ್ನು ಕಲಿತು ನಾವು ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳೋಣ, ಪರಿಪೂರ್ಣ ಆರೋಗ್ಯವನ್ನು ಪಡೆಯೋಣ.